ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು MK ಸಂಚಾರಿ ಕನ್ನಡ ಬ್ಲಾಗ್ಸ್. ಮರಳಿ ಸ್ವಾಗತ ನಮ್ಮ ಚಾನಲ್ಗೆ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ, ಈಗ ತಾನೇ ನೋಡ್ತಾ ಇರೋರು ಚಾನಲ್ನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗಲ್ಲಿ ನಾನು ಮತ್ತು ನನಗೆ ಸ್ನೇಹಿತರಾದಂಥ ಶ್ರೀನಿವಾಸ್ ಅವರು ಇಬ್ಬರು ಮರಳೆಗವಿ ಮಠಕ್ಕೆ ಹೋಗ್ತಾ ಇದ್ದೀವಿ. ದೊಡ್ಡಹಳ್ಳಿ ಹೈವೇಲಿ ಆಲ್ರೆಡಿ ಇದ್ದೀವಿ. ಮರಳೆಗವಿ ಮಠ ಬಂದು ದೊಡ್ಡಹಳ್ಳಿ ಹತ್ರ ಇರೋದು, ಹತ್ತತ್ರ. ನಾನು ನೋಡಿಲ್ಲ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ವ್ಯೂ ಸಿಗುತ್ತೆ, ಒಳ್ಳೆ ಚೆನ್ನಾಗೈತೆ ಪ್ಲೇಸು ಅಂದರು. ಹೋಗ್ತಾಯಿದ್ದೀವಿ. ಅವ್ರ ಮಾವ ಅವರು, ನಾನು ಸಿಂಗಲ್ ಸೋಲೋ ಬರ್ತಾಯಿದ್ದೀನಿ. ಈಗ ಆಲ್ರೆಡಿ ನಂದಿನಿ ಸಹಕಾರ ಹಾಲು ಒಕ್ಕೂಟ ಕನಕಪುರ ಹಾಲು ಶೀತಲೀಕರಣ ಕೇಂದ್ರ ಅಲ್ಲಿದ್ದೀವಿ. ಈಗ ಆಲ್ರೆಡಿ ನೋಡ್ತಾ ಇರ್ಬೋದು. ಅವರು ರೆಡಿಯಾಗಿದ್ದಾರೆ ನಮ್ಮ ಜೊತೆ ಬರೋಕ್ಕೆ. ನಾವು ಗೈಸ್, ತುಂಬ ದಿನದಿಂದ ಒಂದು ದೇವಸ್ಥಾನ ತೋರಿಸ್ಬೇಕು ಅಂದ್ಕೊಂಡಿದ್ದೆ ನಾನು ನಿಮಗೆ. ದೊಡ್ಡಹಳ್ಳಿ ರೋಡಲ್ಲಿದೆ. ಈಗ ಇವತ್ತು ತುಳಸಿ ಹಬ್ಬ ಬೇರೆ, ಆ್ಯಂಡ್ ಇವತ್ತು ನಾವು ಮರಳೆ ಮಠಕ್ಕೆ ಅಂತ ಹೋಗಬೇಕು ಅಂತ ಹೊರಟಿರೋದು. ಮಧ್ಯದಲ್ಲೇ ನಿಮಗೊಂದು ಇಲ್ಲಿ ಶ್ರೀನಿವಾಸ ದೇವಸ್ಥಾನ ಸಿಗುತ್ತೆ. ನೋಡೋಣ ಬನ್ನಿ, ಇದು ಹೆಂಗೈತೆ ಏನು ಅಂತ. ಇದನ್ನು ನಾನು ಆಲ್ರೆಡಿ ನೋಡಿದ್ದೀನಿ. ನೋಡೋಣ ಬನ್ನಿ, ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ನಮ್ಮ ಶ್ರೀನಾರಾಯಣ ಅವರು ವೀಡಿಯೋ ಮಾಡ್ಕೋತವ್ರೆ ಎಲ್ಲ ತೋರ್ಸೋಕ್ಕೆ. ನೋಡ್ತಾ ಇರ್ಬೋದು, ವೆಂಕಟೇಶ್ವರ ಸ್ವಾಮಿ ಇರೋದಿಲ್ಲಿ. ವೈಕುಂಠ ಏಕಾದಶಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಪ್ರತಿ ವರ್ಷ ಇಲ್ಲಿ. ಅಮ್ಮ, ಏನಿದು? ಇದು ಭಗವದ್ಗೀತೆ ಅಪ್ಪ. ಹೌದಾ? ನೀನು ಇಷ್ಟೇ ಚಿಕ್ಕದಾಗಿದೆಯಲ್ಲ. ಹೌದು. ಎಲ್ಲಿಂದ ತಂದಿರೋದು ಇದು? ನಾವು ಕಾಶಿಯಿಂದ ತಂದಿರೋದು. ಕಾಶಿಯಿಂದನಾ? ಯಾವಾಗ ಹೋಗಿದ್ರಿ ಕಾಶಿಗೆ? ನಾನು 10 ವರ್ಷ ಆಯ್ತು ಹೋಗಿ. ತಿರುಗಿ ನಮ್ಮ ಯಜಮಾನ್ ತೀರೋದ್ಮೇಲೆ ಮಕ್ಕಳನ್ನೆಲ್ಲ ಕಳಿಸಿದ್ದೆ. ಅಮ್ಮನಾಥ ಯಾತ್ರೆ ಇದೆಲ್ಲ ಮಾಡಿಟ್ಕೊಂಡ್ರು. ಅಲ್ಲೇನೆ ಕಾರ್ಯಕ್ರಮ ಮಾಡಿಸಿದೆ ಯಜಮಾನ್ರದ್ದು. ಹೌದಾ? ಇದರಿಂದ ಮನೆಯಲ್ಲಿ ಮಡಿಕೊಂಡು ದಿನ ಪೂಜೆ ಮಾಡ್ತೀರಾ? ಇದು ಪೂಜೆ ಮಾಡ್ತೀನಿ. ಆಮೇಲೆ ದಾನನೂ ಕೊಡ್ತಾ ಇದ್ದೀವಿ. ಇದು 3ನೇದು ದಾನ ಕೊಡ್ತಾ ಇರೋದು. ದಾನ ದೇವಸ್ಥಾನಗಳಿಗೆ, ಬ್ರಾಹ್ಮಣರಿಗೆ ಆಗಲಿ ಮನೇಲಿ ಬಂದರೆ ಪುಣ್ಯ ತಗೊಂಡು ದಂಪತಿಗಳ ಸಮೇತ ಕರೆಸಿ ಏನೋ ನಮ್ಮ ಶಕ್ತಿ ಇದ್ದಾಯ್ತು. ಅದು ಹಣ್ಣುಗಳು ಊಟ ಅವ್ರಿಗೆ, ಬ್ರಾಹ್ಮಣರಿಗೆ ಹಣ್ಣುಗಳು ಕೊಡಬೇಕು. ಅದು ಮಾತ್ರ ಕೊಡ್ತೀವಿ ನಾವು. ಭಗವದ್ಗೀತೆ ಇಷ್ಟು ಚಿಕ್ಕದು, ನಾನು ಇಷ್ಟು ವರ್ಷದಲ್ಲಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸಾಲಿಗ್ರಾಮ ಕೂಡ ಇದೆ, ನೀವು ನೋಡ್ಬೋದು ಸ್ನೇಹಿತರೆ. ಸಾಲಿಗ್ರಾಮ ತಂದಿದ್ದಾರೆ, ಅದು ವೈಟ್ ಕಲರು. ಎಲ್ಲರೂ ದರ್ಶನ ಮಾಡಿ ಸಿಗಲ್ಲ ವೈಟ್ ಕಲರ್ ಅಷ್ಟು. ಎಲ್ಲಿಂದ ತಂದಿರೋದಮ್ಮ ಅದು? ಇದು ಶಿರಡಿಯಿಂದ ತಂದಿದೆ. ನಾಗರಕಟ್ಟೆ ಇದೆ ಇಲ್ಲಿ. ಪೂಜೆ ಆಗಿದೆ ಇವತ್ತು ತುಳಸಿ ಹಬ್ಬ ಅಲ್ಲ, ಸೊ ಪೂಜೆ ಆಗಿದೆ. ನಮ್ಮ ಸೀನನ್ನವರು ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡವ್ರೆ, ಶ್ರೀನಿ ವ್ಲಾಗ್ಸ್ ಇನ್ ಕನ್ನಡ ಅಂತ.
ಅದಕ್ಕೂ ಎಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ಆಗಲೇ ಯಾರನ್ನೋ ಇಂಟರ್ವ್ಯೂ ಮಾಡ್ತಾವ್ರೆ. ಅಣ್ಣಂಗೆ ಬೇಜಾನ್ ಜೋಶ್ ಐತೆ. ಅಲ್ಲಿ ಹಿಂದೆ ಕಾಣಿಸ್ತಾ ಇರೋದೆ ಬೆಟ್ಟ. ಈಗ ಅದಕ್ಕೆ ಅದು ಹತ್ತಕ್ಕೆ ಹೋಗ್ತಾರೋದು ನಾವು. ಇದೇ ರೋಡು, ಈ ರೋಡಲ್ಲಿ ಹೋಗ್ಬೇಕು. ಕಂಟೆಂಟ್ಗೆ ಕಂಟೆಂಟು ಕಲ್ತ್ಕೊಳಪ್ಪ. ಗುರುವಿಗೆ ಗುರು. ಎಸ್ ಸುರೇಶ್ ಆರ್. ನೋಡಿ ಇದೆ ಅನ್ಸುತ್ತೆ ಮಠ, ಗೊತ್ತಿಲ್ಲ ಯಾವುದು ಅಂತ, ನೋಡೋಣ ಬನ್ನಿ. ಈಗೆಲ್ಲ ಬೆಟ್ಟ ಹತ್ತಕ್ಕೆ ರೆಡಿ ಆಗಿದ್ದೀವಿ. ನಾನು, ನಮ್ಮ ಸೀನಣ್ಣ ಮತ್ತು ಅವ್ರ ಮಾವ ಅವರು. ಇದೇ ಬೆಟ್ಟದ ರೋಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಮುಂದೆ ನೋಡೋಣ ಏನೆಲ್ಲ ಏನು ಹೆಂಗೆ ಅಂತ ನನಗಿನ್ನೂ ಗೊತ್ತಿಲ್ಲ. ಅಣ್ಣವ್ರದ್ದು ಆಲ್ರೆಡಿ 2ನೇ ಟೈಮು, ನಮ್ದು ಇದು ಫಸ್ಟ್ ಟೈಮು. ನೋಡೋಣ ಬನ್ನಿ. ಬರಲಿಲ್ಲ ಆಗಲಿ ನೋಡಿ ಹೆಂಗಿದೆ. ಸರ್ ಚಪ್ಪಲಿನ ಹಾಕೊಂಡ್ಬಿಟ್ಟಿದ್ದೀರಾ? ಬರೀ ಕಾಲದು ಬೇಡ ಅಂತನಾ? ನಮ್ಮ ಕಾಲ ಸೇಫ್ಟಿ ಇಲ್ಲ ಸರ್. ನಿಮ್ಮ ಕಾಲಕ್ಕೆ ಸೇಫ್ಟಿ ಇಲ್ಲ. ಬರ್ತಾ ಇದ್ದೀವಪ್ಪ ಸೀನಪ್ಪ, ಬರ್ತಾ ಇದ್ದೀವಿ. ಮೈಕೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಬರೋದು ಬೇಡವನಯ್ಯ. ಸಾಹೇಬ್ರು ಅವರು ಬರ್ತಾ ಇದ್ದಾರೆ ನೋಡಿ. ವಯಸ್ಸಾದ್ರು ಹಿಂಗೆ ಶಕ್ತಿ ಅವ್ರದ್ದಲ್ಲಿ ಹಿಂಗಿದೆ ಶಕ್ತಿ ಅವ್ರದ್ದು ನೋಡ್ರಿ. ಆಗ್ಲಿ ಇನ್ನೇನು 40 ಮೇಲೆ ಆಗೈತೆ ಅಣ್ಣವ್ರಿಗೆ. ಅವ್ರ ಇಂಜಿನ್ಗೂ ನಮ್ಮ ಇಂಜಿನ್ಗೂ, ಅವ್ರ ಇಂಜಿನ್ಗೆ ಕ್ಲೀನಾಗಿ ಟೈಮ್ ಟು ಟೈಮ್ ಆಯಿಲ್ ಸರ್ವಿಸು ಎಲ್ಲ ಮಾಡ್ತಾರಪ್ಪ. ಬೆಂಗಳೂರಿಗೆ ಓಡಾಡೋ ಮನುಷ್ಯ, ಅಲ್ಲಿ ಒಳ್ಳೆ ಫುಡ್ಡು. ಕಲರ್ ಸರ್ ಇವೆಲ್ಲ ಹಾಕೋಕ್ಕಾಗಲ್ಲ ಸರ್. ಕಲರ್ ಅಂದರೆ ಜನ ತಪ್ಪು ತಿಳ್ಕೊತಾರೆ. ಅಂದರೆ ಅವ್ರು ಏನು ಹೇಳಕ್ಕೆ ಬಂದರು ಅಂದರೆ ಕಲರ್ ಬಟ್ಟೆ ಅನ್ನಕ್ಕೆ ಬಂದರು ಅವರು. ಬೆಟ್ಟದ ಸ್ವಲ್ಪ ದೂರ ಬಂದಿದ್ದೀವಿ ಅಷ್ಟೇ. ಅಲ್ಲಿ ಒಳ್ಳೆ ಇದೆ, ತೋರಿಸ್ತೀನಿ ನಿಮಗೆ. ಅದೇ ಕೋತಿನಾ ಇರೋದು 3 ಜನ. ಮಕಾನ ತೋರಿಸ್ಬಿಟ್ಟೋಗಪ್ಪ, ನೋಡ್ಲಿ. ಅಣ್ಣ ದಾರಿ ಯಾವ್ದಣ್ಣ? ಹಂಗೆ ಹಿಂಗೆ 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 ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಎಲ್ಲೋ ಕೇಳಿದ್ದೆ. ನಾನೇ ತೋರಿಸ್ತಾ ಇದ್ದೀನಿ ನಡಿಯಪ್ಪ ವೈಕುಂಠಕ್ಕೆ ದಾರಿ. ಲೆಫ್ಟಾ? ಲೆಫ್ಟ್ ಇಲ್ಲ, ಹಂಗೆ ನಡಿ. ಮಂಜೇಶ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾನೆ. ನಾನೇ ಹೋಗ್ತೀನಿ ಮುಂದಕ್ಕೆ, ಬೇರೆ ನಾನೇ ಹೋಗ್ತೀನಿ ಅಂತ ಹೋಯ್ತಾ ಇದ್ದೀನಿ. ಮಿಸ್ ಆದರೆ ಪುನಃ ನಾವೆಲ್ಲರೂ ಫಸ್ಟ್ ಬಂದು ಅಲ್ಲಿಗೆ ಹೋಗ್ತಾನೆ ಅವನು. ಏನೋ ಡೀಪಾಗಿ ಡಿಸ್ಕಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ನಮ್ಮದು ಮತ್ತೆ ಅವ್ರ ಹಣ್ಣಿ ಅಂತಾರಲ್ಲ ಅದು ಮರಿ ನಂತರ ಇನ್ನು ಚಿಕ್ಕ ಮರಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು.
ಯಾವುದೋ ಪೈಪ್ ಹಾಕಿದ್ದಾರೆ. ಮೇಲ್ಗಡೆ ವಾಟರ್ ಸಪ್ಲೈಗೆ ಪೈಪ್ ಇದು. ಆಯ್ನೇ ಮುಂದಕ್ಕೆ ಬಿಡೋಣ. ಸರ್ ನೀವು ಯಾವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಿ? ಮುಂದಕ್ಕೆ ದಾರಿ ಎಲ್ಲ ಐತೆ ಅಂತ ಇಲ್ಲಿ ಹೋದ್ರೆ ಕೆಳಗಡೆ ಬೀಳ್ತೀವಿ. ಕೆಳಗಡೆ ಬೀಳೋದೇನು ಬೇಡ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.